ನಮ್ಮದು ನೇಮಚಿತ್ರ ಚಟ್ಟಹಳ್ಳಿ. ನಾವು ಕೂಲಿ ಕಾರ್ಮಿಕರು ಒಂದು ಸರಿ ಪ್ಲೇಟ್ ಹತ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಪ್ಲೇಟ್ ಹತ್ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ನಮಗೆ ಹಾಲಿನ ಕೆಲಸ ಇದೆ, ಗಾಡಿ ಹೊಡ್ತೀವಿ, ಟಾಟಾ ಏಸಿ ಇದೆ. ಬೆಳಗ್ಗೆ ಹಾಲಿನ ಡ್ಯೂಟಿ ಮುಗಿಸಿದ್ವಿ, ಮತ್ತೆ ಸಂಜೆ ಬಂದು ಹಾಲಿನ ಡ್ಯೂಟಿ ಮಾಡಬೇಕು. ಓಕೆ. ಇದೊಂದು ಆಸೆ ಇತ್ತು ಜೀವನದಲ್ಲಿ ಹತ್ಬೇಕಂತ. ಹಾಗಾಗಿ ನಿನ್ನೆ ಬಂದಿದ್ದೆ, ನಿನ್ನೆ ಲೇಟ್ ಆಗ್ತದ್ರು. ಮತ್ತೆ ನಾಳೆಗೆ ಬುಕ್ ಮಾಡಿ ಹೋಗಿದ್ರು. ನಾನು ಇವತ್ತೇ ಬುಕ್ ಮಾಡ್ತೀನಿ. ನಮಗೆ ತುಂಬ ಹೆಲ್ಪ್ ಆಯಿತು. ನಮ್ಮ ನಿರ್ಧಾರ ಆಗಿದ್ದು ನಮಗೆ ಭಾಳ ಹೆಲ್ಪ್ ಆಯಿತು. ಯಡಿಯೂರಪ್ಪರನ್ನ ನೆನೆಸ್ಬೇಕು, ಯಾವಾಗಲೂ ಜೀವಿರಮಠ ನೆನೆಸ್ಬೇಕು. ಓಕೆ ಓಕೆ. ಯಡಿಯೂರಪ್ಪರು ಮತ್ತೆ ರಾಜೇಂದ್ರ ಅವರು ಭಾಳ ಖುಷಿ ಅಂತ. ಒಂದ್ಸರಿ ಮೋದಿ ಅವ್ರು ಬಂದು ಓಪನ್ ಮಾಡೇ ಹೋದ್ರಲ್ಲ, ಆ ಟೈಮ್ನಲ್ಲೇ ಇಮಾನ್ ಇದೇನೋ ಅಂತ ಬಂದಿದ್ದೆ ನಾನು. ಓಕೆ. ಅವಾಗ ಇನ್ನೂ ಓಪನ್ ಆಗಿಲ್ಲ, ಕೆಲಸ ಇದೆ, ಇವಾಗ ಇಲ್ಲಪ್ಪ ನೆಕ್ಸ್ಟ್ ಬರಂತೆ ಅಂತ ಅಂದ್ರೆ ಅವಾಗಲೇ ಹೋಗಿದ್ದೀನಿ ನಾನು ವಾಪಸ್. ನಾವು ಗಂಡ ಹೆಂಡತಿ ಇಬ್ಬರು, ನಮಗೆ 2 ಜನ ಹೆಣ್ಮಕ್ಳು. ಅವ್ರಿಗೆ ಮದುವೆ ಮಾಡಿದ್ದೀನಿ ಅಷ್ಟೇ. ಓಕೆ. ಆಮೇಲೆ ಅವ್ರು ನಮ್ಮ ಮಕ್ಳು ಏನಂದ್ರೆ ಗೊತ್ತಾ, ಅಪ್ಪ ನಾವ್ ಎಂಜಾಯ್ ಮಾಡೋಕೆ ನೀ ಎಂಜಾಯ್ ಮಾಡ್ತೀರ ಅಂದ್ರು. ನಾನು ಹೇಳಿದೆ ಗೊತ್ತಾ, ನನಗೆ ವಯಸ್ಸು ಮುಗೀತು, ಇನ್ನೂ ವಯಸ್ಸಿದೆ, ನೀವು ಆಮೇಲೆ ಎಂಜಾಯ್ ಮಾಡಿದ್ರೆ ನಾನು ಇವಾಗ ಮುಗಿಯೋಕ್ಕಲ್ಲ, ನಾನು ಈಗ ಎಂಜಾಯ್ ಮಾಡ್ತೀನಿ. ಓಕೆ. ಇವತ್ತಿನ ದಿನ ನಿಮ್ಮ ಟಿಕೆಟ್ ಎಷ್ಟು ಸಿಕ್ತು? ನಮಗೆ 2920 ರೂಪಾಯಿ. ಮೊನ್ನೆ ಸ್ಟಾರ್ಟಿಂಗ್ಗೆ ಬಂದ್ರು, ಬೆಂಗಳೂರಿಂದ ಬಂದ್ರಲ್ಲ, ಅವ್ರು ಏನು ಹೇಳಿದ್ರು ನೋಡಿದೆ ಮೊಬೈಲ್ನಲ್ಲಿ, 4200 ರೂಪಾಯಿ ಒಬ್ರು ಬಂದ್ರಂತೆ. ಸ್ಟಾರ್ಟಿಂಗ್ ಬಂದರು. ಓಕೆ. ಲಾಸ್ಟಿಗೆ ಬಂದವರು 16,000 ರೂಪಾಯಿ ಕೊಟ್ಟು ಬಂದ್ರಂತೆ. ಅವಾಗ ನಮ್ದು ತುಂಬಾ ರೇಟ್ ಅಂತ ಮಾಡಿದ್ದೆ. ಆವಾಗ ನಿನ್ನೆ ನಾಳೆ ಬುಕ್ ಮಾಡಿದ್ರೆ ರೇಟ್ ಕಮ್ಮಿ ಅಂತ ಹೇಳಿದ್ರಲ್ಲ, ಬಹಳ ಖುಷಿ ಆಯ್ತು ನನಗೆ. ತಿಂತಿದ್ರೆ ಹೋಗ್ಬೋದು. ಯಾರಾಗ ಮನೇಲಿ ಅಲ್ಲೇ ಇಲ್ಲೇ ತೀರ್ಕೊಂಡ್ರು, ಈಗ ಅವಾಗ ಬಸ್ಸಿಗೆ ಬರೋದು ಲೇಟ್ ಆಗೋದು, ಬೇಗ ಹೋಗ್ಬಿಡ್ತೀವಲ್ಲ. ಓಕೆ. ರಾತ್ರಿ ಸತ್ತದ್ದು ಗೊತ್ತಾಯಿದ್ರೆ ಬೆಳಗ್ಗೆ ಬಂದ್ಬಿಡ್ಬೋದಲ್ಲ ಬೇಗ. ಅದೇ ಬೆಂಗಳೂರಿಂದ ಬರ್ಬೋದು, ಸಂಜೆ ಆಗೋದು ಕಾಯ್ಬೇಕು ತಲೆ ಮುಟ ಗಾಡಿ ಹಿಡ್ಕೊಂಡು, ಇವಾಗ ಬೇಗ ಬರ್ತೀವಿ.